ಎಲ್ಲರಿಗೂ ಶಾಲೋಮ್. SG ಮ್ಯೂಸಿಕ್ ಆಫಿಷಿಯಲ್ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಕೀಬೋರ್ಡ್ ಕಲಿಯುವ ಆಸಕ್ತಿ ನಿಮಗಿದೆಯಾ? ಕಲಿಸಿಕೊಡುವವರು ಯಾರೂ ಇಲ್ಲವಾ? ಚಿಂತಿಸಬೇಡಿ, ಇಲ್ಲಿದೆ ನಿಮಗೆ ಸುವರ್ಣ ಅವಕಾಶ. SG ಮ್ಯೂಸಿಕ್ ಆಫಿಷಿಯಲ್ ಚಾನೆಲ್ನ ಮೂಲಕ ನಾನು ನಿಮಗೆ ಹೇಳಿಕೊಡುತ್ತೇನೆ. ಸೊ ನೀವು ಕಲಿತು ನಿಮ್ಮ ಸಭೆಗಳಲ್ಲಿ ಹಾಗೂ ಫ್ಯಾಮಿಲಿ ಪ್ರೇಯರ್ನಲ್ಲಿ ನೀವು ದೇವರ ಮಹಿಮೆಗಾಗಿ ಬಾರಿಸಬಹುದು. ಸೊ ಇನ್ಯಾಕೆ ತಡ, ಕ್ಲಾಸ್ ಶುರು ಮಾಡೋಣ. ಸೊ ಈ ದಿನ ನಾನು ನಿಮಗೆ ಡಿ ಮೇಜರ್ ಸ್ಕೇಲನ್ನು ಹೇಗೆ ಪ್ಲೇ ಮಾಡೋದು ಅಂತ ಹೇಳಿಕೊಡುತ್ತೇನೆ. ಮತ್ತು ಆ ಸ್ಕೇಲ್ಗೆ ಬರುವಂಥ ಸಾಂಗ್ಸ್ಗಳನ್ನು ಪ್ಲಸ್ ಸಿ ಮೇಜರ್ ಸ್ಕೇಲ್ ಸಾಂಗ್ಸ್ಗಳನ್ನು ಕೂಡ ಹೇಳಿಕೊಡುತ್ತೇನೆ. ಕಳೆದ ವಾರ ನಾನು ನಿಮಗೆ ಹೇಳಿಕೊಟ್ಟಿರಲಿಲ್ಲ. ಸೊ ನಿಮ್ಮಲ್ಲಿ ಯಾರ್ಯಾರು ಕಳೆದ ವಾರ ಸಿ ಮೇಜರ್ ಸ್ಕೇಲ್ ವಿಡಿಯೋವನ್ನು ನೋಡಿಲ್ವೋ, ಮೊದಲು ಆ ವಿಡಿಯೋವನ್ನು ನೋಡಿರಿ, ಅದಾದ ಮೇಲೆ ಈ ವಿಡಿಯೋಗೆ ಬನ್ನಿರಿ. ಸೊ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸ್ಕೇಲ್ಸ್ಗಳದ್ದು PDF ಹಾಕಿದ್ದೇನೆ. ಸಿ ಮೇಜರ್ ಸ್ಕೇಲ್, ಡಿ ಮೇಜರ್ ಸ್ಕೇಲ್, ಇ ಮೇಜರ್ ಸ್ಕೇಲ್. ಈ PDF ನೀವು ಡೌನ್ಲೋಡ್ ಮಾಡ್ಕೊಂಡು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಈಸಿಯಾಗಿ ನೀವು ಇದನ್ನು ನೋಡಿ ಕಲಿಯಬಹುದು. ಈಗ ಡಿ ಮೇಜರ್ ಸ್ಕೇಲನ್ನು ಹೇಗೆ ಪ್ಲೇ ಮಾಡೋದು ಅಂತ ನೋಡೋಣ. ನಿಮ್ಮ ರೈಟ್ ಹ್ಯಾಂಡ್ನಲ್ಲಿ ಫಸ್ಟ್ ಆನ್ ಡಿ, ಸೆಕೆಂಡ್ ಆನ್ ಇ, ಥರ್ಡ್ ಎಫ್ ಶಾರ್ಪ್. ಈಗ ಜಿ ನೋಟ್ನ ಪ್ಲೇ ಮಾಡಬೇಕಂದ್ರೆ ನಿಮ್ಮ ಥಂಬ್ ಫಿಂಗರ್ನ ಹಿಂಗೆ ಕೆಳಗೆ ತಗೊಬಂದು ಜಿ ನೋಟ್ನಲ್ಲಿ ಇಡಬೇಕು. ಫಸ್ಟ್ ಆನ್ ಜಿ, second on A, third B, fourth C sharp, fifth D. ಈಗ ಇದನ್ನ ನೀವು ಉಲ್ಟಾ ಪ್ಲೇ ಮಾಡಬೇಕು. ಫಿಫ್ತ್ ಡಿ, ಫೋರ್ತ್ ಸಿ ಶಾರ್ಪ್, ಥರ್ಡ್ ಬಿ, ಸೆಕೆಂಡ್ ಎ, ಫಸ್ಟ್ ಜಿ. ಈಗ ಎಫ್ ಶಾರ್ಪ್ ನೋಟ್ನ ಪ್ಲೇ ಮಾಡಬೇಕಂದ್ರೆ ನಿಮ್ಮ 4 ಬೆರಳನ್ನ ಮೇಲೆ ತಗೊಬಂದು ಪ್ಲೇ ಮಾಡಬೇಕು. ಥರ್ಡ್ ಎಫ್ ಶಾರ್ಪ್, ಸೆಕೆಂಡ್ ಇ, ಫಸ್ಟ್ ಡಿ. ನಾನು ನಿಮಗೆ 3 ಕಾರ್ಡ್ಸ್ಗಳನ್ನು ಹೇಳಿಕೊಡುತ್ತೇನೆ. ಡಿ ಮೇಜರ್ನಲ್ಲಿ ಬರುವಂಥ ಕಾರ್ಡ್ಸ್ಗಳು. ಮೊದಲನೇದು ಡಿ ಮೇಜರ್, ಎರಡನೇದು ಜಿ ಮೇಜರ್, ಮೂರನೇದು ಎ ಮೇಜರ್. ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ನಲ್ಲಿ ಫೋರ್ತ್ ಫಿಂಗರಿಂದ ಡಿ ನೋಟ್ನ ಹೋಲ್ಡ್ ಮಾಡಬೇಕು. ಸೆಕೆಂಡ್ ಆನ್ ಎಫ್ ಶಾರ್ಪ್, ಫಸ್ಟ್ ಆನ್ ಎ. ಜಿ ಮೇಜರ್ ಕಾರ್ಡ್ನ ಹೇಗೆ ಪ್ಲೇ ಮಾಡೋದು ಅಂದರೆ ಡಿ ನೋಟ್ನ ಫೋರ್ತ್ ಫಿಂಗರಿಂದ ಹೋಲ್ಡ್ ಮಾಡಬೇಕು. ಸೆಕೆಂಡ್ ಆನ್ ಜಿ, ಫಸ್ಟ್ ಆನ್ ಬಿ. ಎ ಮೇಜರ್ ಕಾರ್ಡ್ನ ಹೇಗೆ ಪ್ಲೇ ಮಾಡೋದು ಅಂದರೆ ಫೋರ್ತ್ ಫಿಂಗರ್ ಆನ್ ಸಿ ಶಾರ್ಪ್, ಸೆಕೆಂಡ್ ಆನ್ ಇ, ಫಸ್ಟ್ ಆನ್ ಎ. ಈಗ ನಾನು ನಿಮಗೆ ಒಂದು ಕಾರ್ಡ್ ಎಕ್ಸರ್ಸೈಸ್ ಅನ್ನು ಹೇಳಿಕೊಡುತ್ತೇನೆ. ರೈಟ್ ಹ್ಯಾಂಡ್ನಲ್ಲಿ ಸ್ಕೇಲ್ ಪ್ಲೇ ಮಾಡೋದು, ಲೆಫ್ಟ್ ಹ್ಯಾಂಡ್ನಲ್ಲಿ ಅದರ ಜೊತೆಗೆ ಕಾರ್ಡ್ಸ್ ಪ್ಲೇ ಮಾಡುವಂಥದ್ದು. ಸೊ ಫಸ್ಟ್ ಫಿಂಗರ್ ಆನ್ ಡಿ ಆ್ಯಂಡ್ ಡಿ ಮೇಜರ್ ಕಾರ್ಡ್, ಸೆಕೆಂಡ್ ಇ, ಎ ಮೇಜರ್ ಕಾರ್ಡ್, ಥರ್ಡ್ ಎಫ್ ಶಾರ್ಪ್, ಡಿ ಮೇಜರ್, ಫಸ್ಟ್ ಜಿ, ಜಿ ಮೇಜರ್, ಸೆಕೆಂಡ್ ಎ, ಡಿ ಮೇಜರ್, ಥರ್ಡ್ ಬಿ, ಜಿ ಮೇಜರ್, ಫೋರ್ತ್ ಸಿ ಶಾರ್ಪ್, ಎ ಮೇಜರ್, ಫಿಫ್ತ್ ಡಿ, ಡಿ ಮೇಜರ್.
ಈಗ ಡಿ ಮೇಜರ್ ಸ್ಕೇಲ್ನಲ್ಲಿ ಬರುವಂಥ 2 ಹಾಡುಗಳನ್ನು ಹೇಳಿಕೊಡುತ್ತೇನೆ. ಫಸ್ಟ್ ಸಾಂಗ್ ಆಲ್ ಟು ಜೀಸಸ್ ಐ ಸರೆಂಡರ್. ಈ ಸಾಂಗ್ಗೆ ನಾನು 8 ಬೀಟ್ ಅನ್ನೋ ರಿದಮ್ನ ಸೆಲೆಕ್ಟ್ ಮಾಡಿದ್ದೇನೆ ಮತ್ತು ಟೆಂಪೋ 90 ಸೆಟ್ ಮಾಡಿದ್ದೇನೆ. ಈ ಸಾಂಗನ್ನು ಹೇಗೆ ಪ್ಲೇ ಮಾಡೋದು ಅಂತ ನೋಡೋಣ. ಈಗ 2ನೇ ಸಾಂಗ್ ಯಾವುದೆಂದರೆ ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಎಂಬ ಹಾಡ ಕೀಬೋರ್ಡ್ನಲ್ಲಿ ಪ್ಲೇ ಮಾಡಿ ನೋಡೋಣ. ಈಗ ನಾವು ಡಿ ಮೇಜರ್ ಸ್ಕೇಲ್ನಲ್ಲಿ ಹೇಗೆ ಈ 2 ಸಾಂಗ್ಸ್ಗಳನ್ನು ಕೀಬೋರ್ಡ್ನಲ್ಲಿ ಪ್ಲೇ ಮಾಡೋದು ಅಂತ ನೋಡಿದ್ದೇವೆ. ಸೊ ಈಗ ಸಿ ಮೇಜರ್ನಲ್ಲಿ ಬರುವಂಥ 2 ಸಾಂಗ್ಸ್ಗಳನ್ನು ಹೇಳಿಕೊಡುತ್ತೇನೆ. ಮೊದಲನೇದಾಗಿ ಯೇಸು ನಿನ್ನ ಸ್ತುತಿಸುವೆನು ನಾ ಎಂಬ ಹಾಡನ್ನು ಹೇಗೆ ಪ್ಲೇ ಮಾಡೋದು ಅಂತ ನೋಡೋಣ.
ಈಗ ಎರಡನೇ ಸಾಂಗ್ ನಿನ್ನ ಸ್ತೋತ್ರ ಯೇಸುವೆ ಎಂಬ ಹಾಡನ್ನು ಹೇಗೆ ಪ್ಲೇ ಮಾಡೋದು ಅಂತ ನೋಡೋಣ. ಸೊ ಈ ರೀತಿಯಾಗಿ ನೀವು ಡಿ ಮೇಜರ್ ಸ್ಕೇಲನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಡಿ ಮೇಜರ್ ಸ್ಕೇಲ್ಗೆ ಬರುವಂಥ ಸಾಂಗ್ಸ್ಗಳು ಹಾಗೂ ಸಿ ಮೇಜರ್ ಸ್ಕೇಲ್ಗೆ ಬರುವಂಥ ಸಾಂಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟೇ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಚರ್ಚ್ನಲ್ಲಿರುವ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಯಾರ್ಯಾರು ಕೀಬೋರ್ಡ್ ಬಿಗಿನರ್ಸ್ ಇದ್ದಾರೋ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಇದುವರೆಗೂ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿರಿ, ನಿಮಗೆ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರಲಿ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ನಂದು ಇನ್ಸ್ಟಾಗ್ರಾಮ್ ಐಡಿನಲ್ಲಿ ನೀವು ಡೌಟ್ ಕೇಳ್ರಿ @SJmusic2025 ಅಂತ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಆಲ್, ಗಾಡ್ ಬ್ಲೆಸ್ ಯು ಆಲ್. ಶಾಲೋಮ್.